ಗನ್ ಹಿಡಿದು ಮಾಡಬಹುದಾದ, ಬಾಂಬ್ ಹಿಡಿದು ಮಾಡಬಹುದಾದ ಕೆಲಸಕ್ಕಿಂತಲೂ 100 ಪಟ್ಟು ಕೆಲಸವನ್ನ ಬರಹಗಳಿಂದ, ಭಾಷಣಗಳಿಂದ ಮಾಡೋದು ಸಾಧ್ಯವಿತ್ತು. ಅವರು ಸುಮ್ಮನೆ ಕೂತು 4 ಲೇಖನ ಬರೆದ್ರೂ ಕೂಡ ಅದು ಪ್ರೇರಣೆ ಕೊಡುವಂತ ಸಾಧ್ಯತೆ ಇತ್ತು. ಹೀಗಾಗಿ ಅವರಿಗೆ ಒಳಗೆ ಸಿಕ್ಕಾಕೊಳ್ಳೋದು ಅಂತಂದ್ರೆ ಅದು ಬಹಳ ಕಷ್ಟಕರವಾದ ಪರಿಸ್ಥಿತಿ. ಅವರು ಆ ತೊಂದರೆಯಿಂದ ಆಘಾತಕ್ಕೊಳಗಾಗಿದ್ದಕ್ಕಿಂತ ಹೆಚ್ಚು ಒಳಗಡೆ ಕೂತ್ಕೋಬೇಕು ಅನ್ನೋ ಪರಿಸ್ಥಿತಿಯಿಂದ ಆಘಾತಕ್ಕೊಳಗಾಗಿದ್ದೇ ಜಾಸ್ತಿ ಅಂತ. ಇದು ಪಾಯಿಂಟ್ 1. ಎರಡನೇದು, ಸಾವರ್ಕರ್ 10 ಪತ್ರ ಬರಲಿಲ್ಲ, 7 ಪತ್ರಗಳನ್ನು ಬರೆದ್ರು. ಮೊದಲನೇ ಪತ್ರ ಸಾವರ್ಕರ್ ಬರೆದಿದ್ದು 1911 ನಾನು ಆಗ್ಲೇ ಹೇಳಿದಂತೆ ತಾವು ಜೈಲಿಗೆ ಹೋದಂತ 2 ತಿಂಗಳಲ್ಲೇ ಮೊದಲನೇ ಪತ್ರ ಬರೆದ್ರು. 1911 ಪತ್ರ ಬರೆದು ನನಗೆ ದಯಮಾಡಿ ಇಲ್ಲಿಂದ ಬಿಡುಗಡೆ ಕೊಡಬೇಕು ಅಂತ ಕೇಳ್ಕೊಂಡ್ರು. ಅವರು ಪತ್ರ ಬರೆದ 4 ದಿನದಲ್ಲಿ ಯುವರ್ ಲೆಟರ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತ ಬಂದ್ಬಿಡ್ತು. 1912 ಅಕ್ಟೋಬರ್ನಲ್ಲಿ 2ನೇ ಪತ್ರ ಬರೆದ್ರು. ಈ ಪತ್ರದಲ್ಲಿ ಅವ್ರು ಏನ್ ಬರೆದ್ರು ಅಂತಂದ್ರೆ, ನನ್ನ ನಡತೆ ಈಗ ಸುಧಾರಿಸಿದೆ, ಸಹಜವಾಗಿ ಒಬ್ಬ ಕೈದಿ ಬರೀಬಹುದಾಗಿರುವಂತ ರೀತಿಯಲ್ಲೇ ನನ್ನ ನಡತೆ ಈಗ ಸುಧಾರಿಸಿದೆ, ನೀವು ನನ್ನನ್ನು ಈಗ ಬಿಡಿ ಅಂತ. ಆ ಪತ್ರಕ್ಕೆ ಅಲ್ಲಿನ ಇವನು ಬರೆದು ಕಳಿಸ್ದ, ಉಲ್ಟಾ ಬರೆದು ಕಳಿಸ್ದ, ಹಾಗೇನೂ ಇಲ್ಲ. ಸಾವರ್ಕರ್ ಈಗಲೂ ಕೂಡ ಪತ್ರಗಳನ್ನ ಅಕ್ಕಪಕ್ಕದವರಿಗೆ ಕದ್ದು ಮುಚ್ಚಿ ಬರೀತಾರೆ. ಅವ್ರ ಪೊಸೆಷನ್ ಅಲ್ಲಿ ಸೀಸದ ಕಡ್ಡಿ ಎಲ್ಲ ಸಿಕ್ಕಿದೆ, ಹೀಗಾಗಿ ದಿಸ್ ಮ್ಯಾನ್ ಇಸ್ ಡೇಂಜರ್, ಬಿಡುಗಡೆ ಮಾಡಬೇಕಿಲ್ಲ ಅಂತ 1912 1913 ಪತ್ರವನ್ನು ಬರೆದ್ರು. 1940 ಮತ್ತೆ ಪತ್ರ ಬರೆದ್ರು. 1940 ಮೊದಲನೇ ಮಹಾಯುದ್ಧ ಶುರುವಾಗಿದ್ದರಿಂದ ಬ್ರಿಟಿಷರಿಗೆ ಭಾರತೀಯರನ್ನು ಒಲಿಸಿಕೊಳ್ಳೋ ದರ್ದಿತ್ತು. ಆ ಸಂದರ್ಭವನ್ನು ಬಳಸಿಕೊಂಡು ಸಾವರ್ಕರ್ ಮತ್ತೊಂದು ಪತ್ರ ಬರೆದ್ರು. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಹಿ ವಾಸ್ ಸೋ ಕ್ಲೆವರ್. ಅವರು ಅಂಡಮಾನ್ನಲ್ಲಿದ್ದೂ ಕೂಡ ಹೊರಗಡೆಯ ವಾತಾವರಣವನ್ನು ಗ್ರಹಿಸಿ ಏನು ಮಾಡಿದ್ರೆ ಬ್ರಿಟಿಷರ ಮೇಲೆ ಪ್ರೆಷರ್ ಹಾಕ್ಬೋದು ಅಂತ 1940 ಪತ್ರ ಬರೆದವ್ರು ಏನ್ ಕೇಳ್ಕೊಂಡ್ರು ಅಂತಂದ್ರೆ, ರಾಜಕೀಯ 3 ಬೇಡಿಕೆ ಇತ್ತು ಅವ್ರದ್ದು. ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡಿ, ಎರಡನೇದು ಭಾರತಕ್ಕೆ ಸ್ವಯಂ ಆಡಳಿತದ ಅಧಿಕಾರವನ್ನು ಕೊಡಿ, ಡೊಮಿನಿಕ್ ನಾವು ಹೇಳ್ತೀವಲ್ಲ ಸ್ಟೇಟಸ್ ಕೊಡಬೇಕು ಅಂತ, ಆ ಸ್ಟೇಟಸ್ ಅನ್ನ ಕೊಡಿ, ಮತ್ತು 3ನೇದು ಈ ದೇಶದಲ್ಲಿ ನೀವು ಬ್ರಿಟನ್ ನಲ್ಲಿರುವಂತ ಲೆಜಿಸ್ಲೇಟಿವ್ ಕೌನ್ಸಿಲ್ ನಲ್ಲಿ ಭಾರತೀಯರಿಗೆ ಹೆಚ್ಚು ಸ್ಥಾನ ಕೊಡಿ ಅಂತ. ಅಂಡಮಾನ್ನಲ್ಲಿ ಕೂತ್ಕೊಂಡು ಈತ ಬರೆಯುವ ಪತ್ರ ಜಾಗತಿಕ ಮಟ್ಟದ ರಾಜಕಾರಣದ ಅಧ್ಯಯನದ ಪತ್ರ. ಹೀಗಾಗಿ 1912 ಸಾವರ್ಕರ್ ಪತ್ರ ಬರೆದಿದ್ದಾರಲ್ಲ, ಸಾವರ್ಕರ್ ನಿಜವಾಗ್ಲೂ ಬದಲಾಗಿದ್ದಾರ ನೋಡ್ಕೊಂಡು ಬನ್ನಿ ಅಂತ ಕ್ರೆಡಾಕ್ ಅಂತ ಒಬ್ಬ ಆಫೀಸರ್ನ ಕಳಿಸ್ತಾರೆ. ನೀವು ಕೇಳಬೇಕಾಗಿರುವಂತ ಸಂಗತಿ, ಇದು ಬಹಳ ರೋಚಕವಾಗಿರುವಂತ ಸಂಗತಿ. ಸರ್ ರೆಜಿನಾಲ್ಡ್ ಕ್ರೆಡಾಕ್, ಆತ ಗವರ್ಮೆಂಟ್ ಆಫ್ ಇಂಡಿಯಾದ ಹೋಮ್ ಸೆಕ್ರೆಟರಿ, ಗೃಹ ಕಾರ್ಯದರ್ಶಿ ಆಗಿದ್ದ. ಆತ ಬರ್ತಾನೆ, ಸಾವರ್ಕರ್ನ ಮಾತನಾಡಿಸ್ತಾನೆ. ಸಹಜವಾಗಿ ಸಾವರ್ಕರ್ ವಾಸ್ ಸೆಂಟರ್ ಆಫ್ ಅಟ್ರಾಕ್ಷನ್. ಅವರನ್ನ ಮಾತನಾಡಿಸ್ತಾನೆ. ಅವರನ್ನ ಮಾತನಾಡಿಸಿದ ನಂತರ ಸಾವರ್ಕರ್ ಏನ್ ಮಾಡ್ತಾರೆ, ಮಾತಿನ ನಡುವೆ ಕೇಳ್ತಾನೋ, ಸಾವರ್ಕರ್ ನಿಮ್ಮನ್ನ ನಾವು ಬಿಡುಗಡೆ ಮಾಡಬೇಕು ಅಂತಂದ್ರೆ ಯಾಕೆ ಬಿಡುಗಡೆ ಮಾಡಬೇಕು? ಸಾವರ್ಕರ್ ಹೇಳ್ತಾನೆ, ನಡತೆ ಬದಲಾಗಿದೆ ಅಂತ. ಕೊನೆಗೆ ಸಾವರ್ಕರ್ ಜೊತೆ ಮಾತಾಡ್ತಾ ಸಾವರ್ಕರ್ ಸ್ವಲ್ಪ ಉಗ್ರ ರೂಪವನ್ನು ತಾಳ್ತಾರೆ. ಅವನ್ ಮಾತಿನ ನಡುವೆ ಏನ್ ಹೇಳ್ತಾನೆ, ನೀವು ಬ್ರಿಟಿಷರ್ನ ಇಷ್ಟೊಂದು ವಿರೋಧಿಸ್ತೀರಾ, ಈ ಜಾಗದಲ್ಲಿ ರಷ್ಯನ್ಸ್ ಇದ್ದಿದ್ರೆ ಗೊತ್ತಾಗಿರ್ತಿತ್ತು ನಿಮಗೆ. ತಕ್ಷಣ ಸಾವರ್ಕರ್ ಏನ್ ಹೇಳ್ತಾರೆ ಗೊತ್ತಾ, ಮಾತಾಡ್ಲಿಕ್ಕೆ ಬಂದು ತನ್ನನ್ನು ಬಿಡುಗಡೆ ಮಾಡಬೇಕೋ ಬೇಡವೋ ಅಂತ ಬರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಂತ ಕ್ರೆಡಾಕ್ಗೆ ಹೇಳ್ತಾರೆ, ರಷ್ಯನ್ಸ್ ಇದ್ದು ಅವ್ರೇನಾದ್ರೂ ಹಿಂಗ್ ಮಾಡಿದ್ರೆ ನಿಮಗೆ ನಾವು ಈಗೇನ್ ಮಾಡ್ತಿದ್ದೀವೋ ಅವ್ರಿಗೂ ಅದನ್ನೇ ಮಾಡಿರ್ತಿದ್ವಿ ಅಂತಾರೆ ಸಾವರ್ಕರ್. ಅಂದ್ರೆ ಕ್ಷಮಾಪಣಾ ಪತ್ರವನ್ನ ಬರೆದ್ರೂ ಒಂದಿನಿತೂ ರಾಷ್ಟ್ರಭಕ್ತಿಯ ಚರ್ಯೆ ಹೋಗ್ಲಿಲ್ಲ. ಅವನು ಎದ್ದು ಬರ್ತಾನಲ್ಲಿಂದ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾನ ಅವನು, ನೀವು ಎಷ್ಟರ ಮಟ್ಟಿಗೆ ಡೇಂಜರಸ್ ಆಗಬಹುದು ನಮಗೆ ಬಿಡುಗಡೆ ಮಾಡಿದ್ರೆ? ಸಾವರ್ಕರ್ ಏನಂತಾರೆ ಗೊತ್ತಾ, ನಾನು ಡೇಂಜರಸ್ ಆಗ್ತೀನೋ ಇಲ್ಲವೋ ಅನ್ನೋದು ನೀವು ಭಾರತೀಯರೊಂದಿಗೆ ಹೇಗೆ ನಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಭಾರತೀಯರೊಂದಿಗೆ ಚೆನ್ನಾಗಿ ನಡ್ಕೊಂಡ್ರೆ ನಾನು ನಿಮ್ಗೆ ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೆ ಐ ವಿಲ್ ಬಿ ಸ್ಟಿಲ್ ಡೇಂಜರಸ್ ಅಂತಾರೆ ಸಾವರ್ಕರ್. ಕ್ರೆಡಾಕ್ ಏನು ಮಾತಾಡಲ್ಲ, ಮಾತು ಮುಗಿಸಿ ಎದ್ದೋಗ್ತಾನೆ. ವಾಪಸ್ ಹೋಗ್ಬೇಕಾದ್ರೆ ದಾರಿಯಲ್ಲೇ ರಿಪೋರ್ಟ್ ಬರೀತಾನೆ. ರಿಪೋರ್ಟ್ ಏನಂತ ಬರೀತಾನೆ ಗೊತ್ತಾ, ಈ ಮನುಷ್ಯ ಒಂದು ಚೂರು ಬದಲಾಗಲಿಲ್ಲ, ಇವನು ಯಾವ ಕ್ಷಮಾಪಣಾ ಪತ್ರವನ್ನು ನಂಬಬೇಡಿ, ಇವನು ನಾಟಕ ಮಾಡ್ತಿದ್ದಾನೆ ಕ್ಷಮಾಪಣಾ ಪತ್ರದ ಹೆಸರಲ್ಲಿ. ಕ್ರೆಡಾಕ್ ಬರೆಯೋದು, ಸಿದ್ದರಾಮಯ್ಯ ಅಲ್ಲ. ಆ ಪತ್ರವನ್ನು ಬರೆದು ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಈ ಮನುಷ್ಯ ನೀವೇನಾದ್ರೂ ಭಾರತದ ಜೈಲಿಗೆ ಇವನನ್ನು ಹಾಕಿದ್ರೆ ಇಲ್ಲಿಂದ ಕರ್ಕೊಂಡು ಬಂದು ಇವನೇ ತಪ್ಪಿಸ್ಕೊಳ್ತಾನೆ. ಅಕಸ್ಮಾತ್ ಲಂಡನ್ ಅಥವಾ ಈ ಅಂಡಮಾನಿನ ಕಾಲಾಪಾನಿ ಜೈಲಿನ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಅಂತ ಇವನಿಗೆ ಬಿಟ್ರೆ ವಿದೇಶದ ಕ್ರಾಂತಿಕಾರಿಗಳು ಒಂದು ಬೋಟ್ ತಗೊಂಡು ಬಂದು, ಹಡಗು ತಗೊಂಡು ಬಂದು ಇವನನ್ನು ಹಾರಿಸ್ಕೊಂಡು ಹೋಗ್ತಾರೆ, ಅಷ್ಟು ಡೇಂಜರಸ್. ಹೀಗಾಗಿ ಇವನನ್ನ ಬಿಡುಗಡೆ ಮಾಡೋದಿರ್ಲಿ, ಅಂಡಮಾನಿನ ಹೊರಗೆ ಕೂಡ ಕಳಿಸಬೇಡಿ ಅಂತ. ಮಿತ್ರೆ, ಅಂಡಮಾನಲ್ಲಿರುವಂತ ಕೈದಿಗಳಿಗೆ 2 ವರ್ಷ 3 ವರ್ಷ ಆದ್ಮೇಲೆ ಈ ಗಾಣ ಸುತ್ತುವಂತ, ಹಗ್ಗ ಹೊಸೆಯುವಂತ ಕೆಲಸ ಬಿಟ್ಟು ಈ ಜೈಲಿನ ಹೊರಗಡೆ ಕೆಲಸಗಳಿಗೆ ಅಂತ ಕಳಿಸ್ತಿದ್ರು.
ಸಾವರ್ಕರ್ ಮತ್ತು ಅವರ ಅಣ್ಣನಿಗೆ ಅದನ್ನೂ ನಿರಾಕರಿಸಲಾಗಿತ್ತು. ಅಂಡಮಾನ್ನಲ್ಲಿದ್ದವರಿಗೆ ಐ ಹ್ಯಾವ್ ಸ್ಟಿಲ್ 3 letters. ನಾನು ಹೇಳಿರೋದು 4 ಲೆಟರ್ನ ಉಲ್ಲೇಖ ಅಷ್ಟೇ. ಸಾವರ್ಕರ್ಗೆ ಎಲ್ಲಿವರೆಗೂ ಆಯ್ತು ಅಂತಂದ್ರೆ, ಅದು ಮುಗಿದ ನಂತರ ಸಾವರ್ಕರ್ ಮನೆಯವರು, ಪ್ರತಿಯೊಬ್ಬರಿಗೂ ಮನೆಯವರನ್ನು ನೋಡ್ಲಿಕ್ಕೆ 3 ವರ್ಷ ಆದ್ಮೇಲೆ 5 ವರ್ಷ ಆದ್ಮೇಲೆ ಅವಕಾಶ ಸಿಕ್ತಿತ್ತು. ಸಾವರ್ಕರ್ ಮತ್ತು ಅವರ ಅಣ್ಣನಿಗೆ ಮನೆಯವರನ್ನ ನೋಡ್ಲಿಕ್ಕೂ ಬಿಡ್ಲಿಲ್ಲ ರೀ ಪಾಪ. ಸಾವರ್ಕರ್ ಅವರ ಮನೆಯವರು ಅವರನ್ನು ನೋಡಿದ್ ಯಾವಾಗ ಗೊತ್ತಾ? ಆಫ್ಟರ್ 8 years. ಸಾವರ್ಕರ್ 1911 ಒಳಗೆ ಬಂದ್ರು. ಅವರ ಮನೆಯವರು ಅವರನ್ನು ಭೇಟಿ ಮಾಡಿದ್ದು 1919. ಒಬ್ಬ ಏಜೆಂಟ್ಗೆ ಈ ಪರಿ ಶಿಕ್ಷೆ ಕೊಡ್ತಾರ? ಕ್ಯಾನ್ ಯು ಇಮ್ಯಾಜಿನ್ ದಿಸ್? ಸಾವರ್ಕರ್ 1915 ಪತ್ರ ಬರೆದ್ರು, 5th letter. ಸಾವರ್ಕರ್ 1917 ಪತ್ರ ಬರೆದ್ರು. ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕೈದಿಗಳ ಸುಧಾರಣೆ ಅನ್ನುವಂಥ ವಿಚಾರಣೆ ತಗೊಂಡು ಬಂದಾಗ ಆಗ ಅವನಿಗೆ ಪತ್ರ ಬರೆದವ್ರು ಹೇಳ್ತಾರೆ, ನೋಡು, ಸಂವೈಧಾನಿಕ ಮಾರ್ಗ, ಸಂವಿಧಾನವನ್ನು ಅನುಸರಿಸೋದು ಒಬ್ಬ ಪ್ರಜೆಗೂ ಇಷ್ಟ ಆಗುವಂತ ಸಂಗತಿ, ನನಗೂ ಇಷ್ಟ ಆಗತ್ತೆ. ಆದರೆ ಭಾರತಕ್ಕೆ ಸಂವಿಧಾನ ಅಂತ ಎಲ್ಲಿದೆ ಕಣಯ್ಯ ಫಾಲೋ ಮಾಡಬೇಕು ಅಂತಂದ್ರೆ? ಹಂಗಂದವರು ಅವನಿಗೆ ಹೇಳ್ತಾರೆ, ನಂಬಿಕೆ ಬರಬೇಕು ಅಂತಂದ್ರೆ ಮೊದಲು ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡು ಅಂತ ಬರೀತಾರೆ. ಆಮೇಲೆ ಹೇಳ್ತಾರೆ, ಅಕಸ್ಮಾತ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಪಾಯಿಂಟು, ಯಾರು ಇದನ್ನು ಹೇಳಲ್ಲ, ಅಕಸ್ಮಾತ್ ಈ ರಾಜಕೀಯ ಕೈದಿಗಳ ಬಿಡುಗಡೆಗೆ ಅಡ್ಡ ಅಂತ ನಾನೇ ಅನಿಸಿದ್ರೆ, ನನ್ನಿಂದಾಗ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಅನಿಸಿದ್ರೆ, ಐ ರಿಕ್ವೆಸ್ಟ್ ಯು, ನನ್ನನ್ನು ಬೇಕಾದ್ರೆ ಇಲ್ಲೇ ಉಳಿಸು, ಉಳಿದ ರಾಜಕೀಯ ಕೈದಿಗಳನ್ನು ದಯವಿಟ್ಟು ಆಚೆ ಬಿಡು ಅಂತ ಕೇಳ್ಕೊಂಡಿದ್ದು ಲೆಟರ್ ಇದೆ ರೀ ಇದು. 6th letter ಸಾವರ್ಕರ್ ಬರೆಯೋದು. 1919 ಸಾವರ್ಕರ್ ವಾಸ್ ಏಜೆಂಟ್ ಅಲ್ಲ, ಬ್ರಿಟಿಷರ ಏಜೆಂಟು. 1919 5th ಜಾರ್ಜ್ನ ಹೆಸರಿನಲ್ಲಿ ಭಾರಿ ದೊಡ್ಡ ಉತ್ಸವ ನಡೆದಾಗ ಎಲ್ಲ ಕೈದಿಗಳನ್ನು, ಬಹುತೇಕ ಕೈದಿಗಳನ್ನು ಬಿಡಲಾಗುತ್ತೆ. 25 ವರ್ಷದ ಶಿಕ್ಷೆ ಯಾರ್ಯಾರಿಗಿರುತ್ತೋ ಅವ್ರನ್ನ ಮಾತ್ರ ಉಳಿಸ್ಕೊಳ್ಳಲಾಗುತ್ತೆ. ಆದರೆ ಸ್ವಲ್ಪ ದಿನ ಕಳೆದ ನಂತರ ಅವರನ್ನೂ ಬಿಡುಗಡೆ ಮಾಡ್ತಾರೆ. ಸಾವರ್ಕರ್ ಮತ್ತು ಅವರ ಅಣ್ಣನಿಗೆ ಮಾತ್ರ ಬಿಡುಗಡೆ ಭಾಗ್ಯ ಇಲ್ಲ. ಯಾವುದಕ್ಕೆ ಕ್ಷಮಾಪಣೆ ಪತ್ರ ಮತ್ತೆ? ಅಷ್ಟಾದ್ರೂ ಸಾವರ್ಕರ್ ಆಸೆ ಕಳ್ಕೊಳ್ಳಲ್ಲ. ತನ್ನ ತಮ್ಮನಿಗೆ ಹೇಳ್ತಾರೆ, ಬಿಡಬೇಡ, ನೀನು ನಿರಂತರವಾಗಿ ಪತ್ರ ಬರೀತಿರು ಅಂತ. ಯಾಕೆ ಪತ್ರ ಬರೀತಿರು ಅಂತ ಹೇಳ್ತಾರೆ ಗೊತ್ತಾ? ನೀನು ಪತ್ರವನ್ನು ಬರಿಬೇಕು, ಅದನ್ನ ಪತ್ರಿಕೆಗಳಿಗೆ ರಿಲೀಸ್ ಮಾಡಬೇಕು ಅಂತ. ಹಿ ವಾಸ್ ಬ್ರಿಲಿಯಂಟ್ ಕ್ರಾಂತಿಕಾರಿ. ತಾನು ಪತ್ರವನ್ನು ಬರೀತಿರ್ತಾನೆ, ಬರದ ಪತ್ರ ಪತ್ರಿಕೆಗಳಿಗೆ ರಿಲೀಸ್ ಆಗೋ ತರ ನೋಡ್ಕೊಳ್ತಾರೆ. ಅವರ ತಮ್ಮ ಬರೆದಿರುವಂತ ಪತ್ರ ಪತ್ರಿಕೆಗೆ ರಿಲೀಸ್ ಆಗುತ್ತೆ. ಸಾವರ್ಕರ್ ಹೆಂಡತಿ ಬರೆದಿರುವಂತ ಪತ್ರ ಪತ್ರಿಕೆಗೆ ರಿಲೀಸ್ ಆಗುತ್ತೆ. ಸಾವರ್ಕರ್ ಅತ್ತಿಗೆ ಬರೆದಿರುವಂತ ಪತ್ರ ಪತ್ರಿಕೆಗೆ ರಿಲೀಸ್ ಆಗುತ್ತೆ. ಪ್ರತಿ ಬಾರಿ ಪತ್ರಿಕೆಗಳಲ್ಲಿ ಬರುವಾಗ ಜನಕ್ಕೆ ಗಾಬರಿ ಆಗ್ತಿರುತ್ತೆ, ಅಯ್ಯೋ ಸಾವರ್ಕರ್ ಈ ತರದ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಸಾವರ್ಕರ್ ತರ ಅನೇಕರು ಈ ತರ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಗಲಾಟೆ ಹೇಳುತ್ತೆ. ಸಾವರ್ಕರ್ ಇಡೀ ಅಂಡಮಾನ್ ಜೈಲನ್ನ ಜಾಗತಿಕ ಇಶ್ಯೂ ಮಾಡಿ ಬಿಟ್ಟು ಬಿಡ್ತಾರೆ. ಯಾಕೆಂತಂದ್ರೆ ಸಾವರ್ಕರ್ ಒಳಗಿದ್ರು ಅನ್ನೋ ಕಾರಣಕ್ಕೋಸ್ಕರ. ಬಹಳ ಜನರಿಗೆ ಗೊತ್ತಿಲ್ಲ, ಸಾವರ್ಕರ್ ಬಿಟ್ಟು ಆಚೆಗೆ ಹೋಗ್ತಾರಲ್ಲ, ಸಾವರ್ಕರ್ ಜೊತೆ ಇದ್ದ ಕೆಲವು ಕೈದಿಗಳು ಆಚೆಗೆ ಹೋಗ್ತಾರಲ್ಲ, ಹಾಗ ಆಚೆಗೆ ಹೋಗ್ತಿದ್ದಂತ ಆ ಕೈದಿಗಳು ಸಾವರ್ಕರ್ ಅನುಭವಿಸ್ತಾ ಇರುವಂತ ಯಾತನೆಯನ್ನು ವರ್ಣಿಸ್ತಾ ಇದ್ರು. ಗದರ್ ಅಂತ ಒಂದು ಪತ್ರಿಕೆ ಸಾವರ್ಕರ್ ಎಣ್ಣೆ ತೆಗೆಯುವಂತ ಚಿತ್ರವನ್ನ ಹಾಕತ್ತೆ, ಒಂದು ಚಿತ್ರವನ್ನು ಬರೆಸ್ ಹಾಕತ್ತೆ. ಸಾವರ್ಕರ್ ಏಟು ತಿಂತಾ ಇರುವಂತ ಚಿತ್ರವನ್ನು ಬರೆಸ್ ಹಾಕತ್ತೆ. ಅದನ್ನು ನೋಡಿದ ಅನೇಕ ಭಾರತೀಯರ ಜೀವ ಹಿಂಡಿದಂತಾಗಿ ಅವರೆಲ್ಲರೂ ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಸರ್ಕಾರಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಲ್ಲಿಯವರೆಗೂ ಕಾಂಗ್ರೆಸ್ ಒಂದು ದಿನವೂ ಕೂಡ ಸಾವರ್ಕರ್ನ ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ಳೋದಿಲ್ಲ. ಇವತ್ತು ಕಾಂಗ್ರೆಸ್ ಮಾತನಾಡುತ್ತಾ ಸಾವರ್ಕರ್ ಬಗ್ಗೆ? 1920 ಗಾಂಧೀಜಿ ಯಂಗ್ ಇಂಡಿಯಾದಲ್ಲಿ ಬರೀತಾರೆ. 1920 ಕಾಂಗ್ರೆಸ್ಸು ಪದೇ ಪದೇ ಕೇಳ್ಕೊಳ್ಳುತ್ತೆ. ಏನ್ ಕೇಳ್ಕೊಳ್ಳುತ್ತೆ ಗೊತ್ತಾ? ಯಾರ್ಯಾರು ಇಂಟರ್ನಿಗಳಿದ್ದಾರೋ ಅಂತ ಕೈದಿಗಳನ್ನು ಬಿಡುಗಡೆ ಮಾಡಿ ಅಂತ ಯಂಗ್ ಇಂಡಿಯಾದಲ್ಲಿ ಬರುತ್ತೆ. ಇಂಟರ್ನಿಗಳು ಅಂದ್ರೆ ಏನ್ ಗೊತ್ತಾ? ರಾಜಕೀಯ ಕೈದಿಗಳಲ್ಲ. ಈ ಊರಿನಿಂದ ಆ ಊರಿಗೆ ಹೋಗಬಾರ್ದು ಅನ್ನುವಂಥ ಕಂಡೀಷನ್ಸ್ ಯಾರ್ಯಾರಿಗೆ ಇರುತ್ತೋ ಅಂಥವ್ರನ್ನೆಲ್ಲ ಬಿಡುಗಡೆ ಮಾಡಿ ಅವ್ರು ಎಲ್ಲಿ ಬೇಕಿದ್ರು ತಿರುಗಾಡುವಂತೆ ಮಾಡಬೇಕು ಅಂತ ಪದೇ ಪದೇ ಕೇಳ್ಕೊಳ್ಳುತ್ತೆ. ಆದರೆ ಸಾವರ್ಕರ್ ಬಗ್ಗೆ ಮಾತನಾಡಲ್ಲ. 1920 ಈ ದೇಶದ ಅನೇಕ, ವಿಶೇಷವಾಗಿ ಆಂಧ್ರ ಪ್ರದೇಶದ ಸಾವರ್ಕರ್ ಧನ್ಯವಾದ ಹೇಳ್ತಾರೆ. ಆಂಧ್ರ ಪ್ರದೇಶದಲ್ಲಿ ಅದ್ರ ಕೂಗು ಬಂತಲ್ಲ ಅಂತ ಅಲ್ಲಿನ ಕಾಂಗ್ರೆಸ್ನವರು ನಿರ್ಣಯ ತಗೊಳ್ತಾರೆ, ಸಾವರ್ಕರ್ ಬಿಡುಗಡೆ ಮಾಡಬೇಕು ಅಂತ. ಅದಾದ್ಮೇಲೆ ಮುಂಬೈ ನಿರ್ಣಯ ತಗೊಳುತ್ತೆ, ನಾಸಿಕ್ ನಿರ್ಣಯ ತಗೊಳುತ್ತೆ. ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಪ್ರೆಷರ್ ಬಂದಾಗ ಗಾಂಧೀಜಿ ಹೇಳ್ತಾರೆ, ಸಾವರ್ಕರ್ ಅದಾಗಲೇ ಹೇಳ್ಕೊಂಡಿದ್ದಾರೆ, ನಾನು ಉಗ್ರ ಮಾರ್ಗವನ್ನು ಇನ್ಮೇಲೆ ಬಿಡ್ತೀನಿ ಅಂತ. ಇಂಥ ಸಂದರ್ಭದಲ್ಲಿ ಅವರ ಬಿಡುಗಡೆಯ ಕುರಿತಂತೆ ಯೋಚನೆ ಮಾಡೋದು ಒಳಿತು ಅಂತ ಯಂಗ್ ಇಂಡಿಯಾದಲ್ಲಿ ಬರೀತಾರೆ 1920. ಯಾವಾಗ ಟರ್ನಿಂಗ್ ಪಾಯಿಂಟ್ ಗೊತ್ತಾ? ಲಾಹೋರ್ನ ಒಬ್ಬ ಪ್ರೊಫೆಸರ್ ಒಬ್ಬ ಬ್ರಿಟಿಷ್ ರಾಜಕಾರಣಿಯೊಂದಿಗೆ ಟ್ರೈನಲ್ಲಿ ಬರ್ತಿರ್ಬೇಕಾದಾಗ, ಆ ಟ್ರೈನಲ್ಲಿ ಬರ್ತಿರೋ ಹೊತ್ತಿನಲ್ಲಿ ಅವನು ಅಲ್ಲಿ ಬಂದ ಪ್ರೊಫೆಸರ್ ಆತ ಅಲ್ಲಿನ ಎಲ್ಲ ಘಟನೆಗಳನ್ನು ವರ್ಣಿಸಿ ಸಾವರ್ಕರ್ ದೇಹ ಸ್ಥಿತಿ ಹೆಂಗಾಗಿದೆ ಅಂತೆಲ್ಲ ಹೇಳಿದಾಗ ಅವನು ತುಂಬಾ ಗಾಬರಿ ಪಟ್ಕೊಂಡು ಒಂದು ವಿಸ್ತಾರವಾಗಿರುವಂತ ಲೇಖನವನ್ನ ಪ್ರಾಬಬ್ಲಿ ಡೆಕ್ಕನ್ ಕ್ರಾನಿಕಲ್ಗೆ ಬರೀತಾನೆ.
ವಿಸ್ತಾರ ನ್ಯೂಸ್, ನಿಖರ ಜನಪರ.